ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಇವತ್ತು ವಿಡಿಯೋದಲ್ಲಿ ನಾವು TET ಎಕ್ಸಾಮ್ ಟೆಟ್ ಎಕ್ಸಾಮ್ 2024 ಇತ್ತೀಚೆಗೆ ಜರುಗಿತು. ಅದರ ಒಂದು ಪೇಪರ್ 2 ಏನಿದೆ, ಕನ್ನಡ, ಇಂಗ್ಲಿಷ್ ಮತ್ತು ಸೋಷಿಯಲ್ ಅನ್ನು ಒಳಗೊಂಡಂತಹ ಪತ್ರಿಕೆಯ ಆನ್ಸರ್ ಕೀಸನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ. ಹಾಗೆ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸೂಚನೆ: ಈ ಕೆಳಗಿನ ಗದ್ಯ ಭಾಗವನ್ನು ಓದಿ 1ರಿಂದ 8ನೇ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಒಂದು ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ. ಆ ಗದ್ಯ ಭಾಗವನ್ನು ಸಂಪೂರ್ಣವಾಗಿ ಓದಿ ಅರ್ಥೈಸಿಕೊಂಡು ಅದಕ್ಕೆ ಸಂಬಂಧಪಟ್ಟಂತ 8 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು. ಮೊದಲನೇ ಪ್ರಶ್ನೆ ಇದೆ: ಅಮೆರಿಕಾದಲ್ಲಿ ಅಂತರ್ಯುದ್ಧ ಆರಂಭವಾಗಿ ಯಾವುದಕ್ಕೆ ಗಿರಾಕಿಗಳು ಕಡಿಮೆಯಾದರು? ಅದಕ್ಕೆ ಸರಿ ಉತ್ತರ ಭತ್ತ. ಮೇದರ ಬುಟ್ಟಿಗಳಿಗೆ ಇಲ್ಲಿ ತುಂಬಾ ಬೇಡಿಕೆ ಇದೆ. ಅಮೆರಿಕದ ದಕ್ಷಿಣ ಕೆರೋಲಿನಾದಲ್ಲಿ ಮೇದರ ಬುಟ್ಟಿಗಳಿಗೆ ತುಂಬಾ ಬೇಡಿಕೆ ಇದೆ. ಇವು ಅಮೆರಿಕದ ಸೂಪರ್ ಮಾರ್ಕೆಟ್ಗಳಿಗಿಂತಲೂ ಹೆಚ್ಚು ಜನಪ್ರಿಯವಾಗಿವೆ. ಬಯಲು ಮಾರುಕಟ್ಟೆಗಳು. ಇವುಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಇದೆ. ಬ್ರೆಡ್ ಸರಿಯಾದ ಹೇಳಿಕೆಯನ್ನು ಗುರುತಿಸಿದಾಗ, ಪರಂಪರೆಯಿಂದ ಬಂದಿದ್ದ ತಮ್ಮ ಬುಟ್ಟಿ ಹೆಣೆಗಾರಿಕೆಯನ್ನು ಆಫ್ರಿಕನ್ ಹೆಂಗಸರು ಕೈ ಬಿಡಲಿಲ್ಲ. ಇದು ನೀಡಿರುವಂತಹ 4 ಹೇಳಿಕೆಗಳಲ್ಲಿ ಸರಿಯಾದಂತಹ ಹೇಳಿಕೆಯಾಗಿದೆ. ಕಲಾತ್ಮಕವಾದ ಭತ್ತದ ಬುಟ್ಟಿಯನ್ನು ಈ ವಸ್ತುಗಳನ್ನು ಉಪಯೋಗಿಸಿಕೊಂಡು ಹೆಣೆಯುತ್ತಿದ್ದರು. ಭತ್ತದ ಹುಲ್ಲು ಮತ್ತು ನದಿ ತೀರದಲ್ಲಿ ದೊರೆಯುವಂತಹ ಜೊಂಡು, ಈ 2 ಪದಾರ್ಥಗಳನ್ನು ಬಳಸಿಕೊಂಡು ಭತ್ತದ ಬುಟ್ಟಿಗಳನ್ನು ಹೆಣೆಯುತ್ತಿದ್ದರು. ಇವರು ನಮ್ಮ ಮೇಧರಂತೆ ಎಳೆಗಳನ್ನು ಒಂದರೊಳಗೊಂದರಂತೆ ಹೊಗೆಸಿ ಬುಟ್ಟಿ ಹೆಣೆಯುವುದಿಲ್ಲ. ಇಲ್ಲಿ ಇವರು ಎಂಬ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಇವರು ಎಂಬುದು ಸರ್ವನಾಮಕ್ಕೆ ಉದಾಹರಣೆಯಾಗಿದೆ. ಅವರು, ಇವರು, ನಾವು, ನೀವು ಇವೆಲ್ಲವೂ ಸಮೇತ ಸರ್ವನಾಮಕ್ಕೆ ಉದಾಹರಣೆಯಾಗಿರುವ ಪದಗಳಾಗಿದ್ದಾವೆ. 7ನೆಯ ಪ್ರಶ್ನೆ: ಇವರ ಭತ್ತದ ರಾಜ್ಯ ಬಹಳ ದಿನ ಉಳಿಯದಿರಲು ಕಾರಣವೇನು ಅಂತ ನೋಡಿದಾಗ 1 ಮತ್ತು 2ನೇ ಹೇಳಿಕೆ ಸರಿಯಾಗಿವೆ. 1, ಅಮೆರಿಕದಲ್ಲಿ ಅಂತರ್ಯುದ್ಧ ಆರಂಭವಾಗಿ ಭತ್ತಕ್ಕೆ ಗಿರಾಕಿಗಳು ಕಡಿಮೆಯಾದರು. ಹಾಗೆಯೇ 2ನೇ ಹೇಳಿಕೆ, ಬ್ರೆಡ್ ಪ್ರಧಾನ ಆಹಾರವಾದ್ದರಿಂದ ಎಲ್ಲರೂ ಗೋಧಿಯನ್ನೇ ಅವಲಂಬಿಸಿದರು. ಈ 2 ಕಾರಣಗಳಿಂದ ಭತ್ತದ ರಾಜ್ಯ ಬಹಳ ದಿನ ಉಳಿಯದಿರಲು ಕಾರಣವಾಯಿತು. ತರುವಾಯ ಎಂಬ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಇದು ಸಾಮಾನ್ಯಾರ್ಥಕ ವ್ಯಯವಾಗಿದೆ. ಸೂಚನೆ: ಈ ಕೆಳಗಿನ ಪದ್ಯಭಾಗವನ್ನು ಓದಿಕೊಂಡು 9ರಿಂದ 15ರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನಾವು, ನೀವು, ಅವರು, ಇವರು ಒಂದೇ ಒಂದೇ ಒಂದೇ, ಭೂಮಿ ತಾಯ ಕುಡಿಗಳೆಂದು ಪ್ರಣವ ತೊಡಿರಿ ಹಿಂದೆ. ಸ್ವಸ್ವಭಾವ ಚಹರೆ ಬೇರೆ, ತಾಯ ಬಸಿರು ಒಂದೇ, ಕಳಸ ಶಿಲುಬೆ ಬಿಳಿ ಮಿನಾರು, ಧರ್ಮದುಸಿರು ಒಂದೇ. ಆಂಗ್ಲ ಆಫ್ರಿಕನ್ನರಲ್ಲಿ ಹರಿವ ನೆತ್ತರೊಂದೇ, ಅಕ್ಕಿರಾಗಿ ಬಿಳಿದು ಕರಿದು ಹುಲ್ಲು ಬಣ್ಣ ಒಂದೇ. ಬಾಣ ಬಿರುಸು ಕುಂಡ ಹಣತೆ ಬೆಳಕ ಸತ್ವ ಒಂದೇ, ಕಂದ ವೃತ್ತಿ ತ್ರಿಪದಿ ವಚನ ರಸಕವಿತ್ವ ಒಂದೇ. ಕರ್ನಾಟಕ ವಂಗ ಆಂಧ್ರ ಭಾರತೀಯರೊಂದೇ, ಪೂರ್ವೋತ್ತರ ಪಡುತೆಂಕಣ ಗಾಳಿ ಮುಗಿಲು ಒಂದೇ ಎಂಬ ಸುಂದರವಾದಂಥ ಪದ್ಯವನ್ನು ಕೊಟ್ಟಿದ್ದಾರೆ. ಇವುಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಹೇಗಿದೆ ಅಂತ ನೋಡೋಣ. ಇಲ್ಲಿ ಕವಿ ಯಾರು ಯಾರನ್ನು ಒಂದು ಎಂದು ಹೇಳಿದ್ದಾರೆ. ನಾವು, ನೀವು, ಅವರು, ಇವರು ಎಲ್ಲರೂ ಹಿಂದೆ ಏನೆಂದು ಪಣ ತೊಡಬೇಕೆಂದು ಕವಿ ಆಶಿಸುತ್ತಾರೆ. ನಾವೆಲ್ಲರೂ ಭೂಮಿ ತಾಯಿಯ ಕುಡಿಗಳು ಎಂದು ಪಣ ತೊಡಬೇಕೆಂದು ಕವಿ ಆಶಿಸಿದ್ದಾರೆ. ಈ ಪದ್ಯದ ಆಶಯ ಭಾವ ಏನು? 1 ಮತ್ತು 2ನೇ ಹೇಳಿಕೆ ಸರಿಯಾಗಿವೆ. ನಾವೆಲ್ಲ ಸೋದರರಂತೆ ಬಾಳ್ವೆ ನಡೆಸಬೇಕೆಂಬ ಏಕತಾ ಭಾವವನ್ನು ಈ ಕವನ ಒಳಗೊಂಡಿದೆ. ಹಾಗೆಯೇ ಮಾನವರಾದ ನಾವೆಲ್ಲ ಒಂದೇ ಎಂಬ ಭಾವನೆಯನ್ನು ಈ ಕವನ ನಮಗೆ ತಿಳಿಸುತ್ತದೆ. ರಸಕವಿತ್ವ ಒಂದೇ ಆದರೂ ಅದರ ರಚನೆಗೆ ಬಳಕೆಯಾಗುತ್ತಿರುವ ಛಂದೋಪ್ರಕಾರಗಳು ಯಾವ್ಯಾವು? ಕಂದ, ವೃತ್ತ, ತ್ರಿಪದಿ, ವಚನ. ತೆಂಕಣ ಪದದ ಅರ್ಥ ದಕ್ಷಿಣ ದಿಕ್ಕು. ಇದನ್ನು ತೆಂಕಣ ಅಂತ ತೆಂಕಣ, ಬಡಗಣ, ಮೂಡಣ, ಪಡುವಣ ಅಂತ ಕರಿತೀವಿ. ಅದರಲ್ಲಿ ತೆಂಕಣ ಪದದ ಅರ್ಥ ದಕ್ಷಿಣ ದಿಕ್ಕು. ಇವುಗಳಲ್ಲಿ ತಪ್ಪಾಗಿರುವ ಹೇಳಿಕೆಗಳನ್ನು ಗುರುತಿಸಿ. ಕಂದೆ ಪದ್ಯದಲ್ಲಿ 4 ಸಾಲಿನ ಪದ್ಯವಾಗಿದೆ, ಸರಿಯಿದೆ. ತ್ರಿಪದಿ 3 ಸಾಲಿನ ಪದ್ಯವಾಗಿದೆ, ಸರಿಯಿದೆ. ವೃತ್ತಗಳು 4 ಸಾಲಿನ ಪದ್ಯವಾಗಿರುತ್ತವೆ, ಸರಿಯಿದೆ. ವಚನಗಳು 8 ಸಾಲಿನ ಪದ್ಯವಾಗಿರುತ್ತವೆ ಅನ್ನೋದು ಹೇಳಿಕೆ ತಪ್ಪಾಗಿದೆ.
ಎ ಪಟ್ಟಿಯಲ್ಲಿನ ಪದಗಳಿಗೆ ಬಿ ಪಟ್ಟಿಯಲ್ಲಿರುವ ಅರ್ಥಗಳನ್ನು ಹೊಂದಿಸಿ ಬರೆದಾಗ ಬರುವ ಸರಿಯಾದ ಪದರೂಪ ಯಾವುದು? ನೆತ್ತರು ಸರಿ ಹೊಂದಾಣಿಕೆ, ರಕ್ತ, ಚಹರೆ ಇದಕ್ಕೆ ಸರಿ ಹೊಂದಾಣಿಕೆ, ಬಂಧು ಲಕ್ಷಣ, ಫಣ ಇದಕ್ಕೆ ಸರಿ ಹೊಂದಾಣಿಕೆ, ಪ್ರತಿಜ್ಞೆ, ಬಸಿರು ಇದಕ್ಕೆ ಸರಿ ಹೊಂದಾಣಿಕೆ, ಹೊಟ್ಟೆ. ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶ್ವರ ಪಾಠಕ್ರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು. ಈ ವಾಕ್ಯವು ಯಾವ ರೀತಿಯ ವಾಕ್ಯಕ್ಕೆ ಉದಾಹರಣೆಯಾಗಿದೆ? ಸಾಮಾನ್ಯ ವಾಕ್ಯ. ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾದಂಥ ಪದಗಳ ಗುಂಪು ಮೈಮುಚ್ಚು, ಕಂಡೆರೆ, ಕಂಗೆಡು ಇವೆಲ್ಲವೂ ಸಮೇತ ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಿವೆ. ವಿದ್ಯಾರ್ಥಿ ಈ ಪದದಲ್ಲಿರುವ ಅಕ್ಷರಗಣ ಎಷ್ಟು ಅಥವಾ ಯಾವುದು? ತಗಣ. ಸ್ಯಾನಿಟರಿ ಈ ಪದವು ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ, ಇಂಗ್ಲಿಷ್ ಭಾಷೆಯ ಪದವಾಗಿದೆ. ಎಳಗಿಳಿಗಳ ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಎಳಸಿ ಬಂದವು. ಇದು ಈ ಅಲಂಕಾರಕ್ಕೆ ಉದಾಹರಣೆಯಾಗಿದೆ. ಇದು ವೃತ್ಯಾನುಪ್ರಾಸ. ಉದಾಹರಣೆಗಳ ಸಂಗ್ರಹ, ಪರಿಶೀಲನೆ, ಸಾಮಾನ್ಯ ಗುಣಲಕ್ಷಣಗಳು, ನಿಯಮ ಸೂತ್ರವನ್ನು ರೂಪಿಸುವುದು ಇವು ಈ ಬೋಧನಾ ಪದ್ಧತಿಯ ಅನುಕ್ರಮ ಹಂತಗಳಾಗಿವೆ. ಅನುಗಮನ ಪದ್ಧತಿ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇವು ಯಾವ ಮೌಲ್ಯಗಳು? ಇವು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಉದಾಹರಣೆಯಾಗಿವೆ. ಕನ್ನಡ ಭಾಷಾ ಶಿಕ್ಷಕರು 8ನೇ ತರಗತಿಯಲ್ಲಿ ತಲಕಾಡಿನ ವೈಭವ, 9ನೇ ತರಗತಿಯಲ್ಲಿ ಬೆಡಗಿನ ತಾಣ ಜಯಪುರ ಮತ್ತು 10ನೇ ತರಗತಿಯಲ್ಲಿ ಲಂಡನ್ ನಗರ ಎಂಬ ಪ್ರವಾಸ ಕಥನದ ಗದ್ಯ ಪಾಠಗಳನ್ನು ಬೋಧಿಸುತ್ತಾರೆ. ಹಾಗಾದರೆ ಕವಿ ಇಲ್ಲಿ ಯಾವ ವಿಧಾನವನ್ನು ತಿಳಿಯಬಹುದಾಗಿದೆ? ಇದಕ್ಕೆ ಸುರುಳಿಯಾಕಾರದ ವಿಧಾನ, ಸ್ಟ್ರಕ್ಚರಲ್ ಅಪ್ರೋಚ್ ಅಂತ ಕರಿತೀವಿ, ಅದಕ್ಕೆ ಉದಾಹರಣೆಯಾಗಿದೆ. 2005ರ ರಾಷ್ಟ್ರೀಯ ಪಠ್ಯಕ್ರಮವು ಈ ಕೆಳಗಿನ ವೈಶಿಷ್ಟ್ಯಗಳನ್ನು ಹೊಂದಿದೆ. 1 ಮತ್ತು 2ನೇ ಹೇಳಿಕೆ ಎರಡೂ ಸರಿಯಾಗಿದೆ. ಏನಪ್ಪ ಹೇಳುತ್ತೆ ಅಂದರೆ ಕಲಿಕೆಯನ್ನು ಜೀವನದ ಅವಶ್ಯಕತೆಗಳಿಂದ ಜೋಡಿಸುವುದು, ಶಾಲೆಯ ಹೊರಗಿನ ಬದುಕಿಗೆ ಜ್ಞಾನವನ್ನು ಸಂಯೋಜಿಸುವುದು. 25ನೇ ಪ್ರಶ್ನೆ, ರಾಷ್ಟ್ರಕವಿ ಎಂ ಗೋವಿಂದಪ್ಪಯ್ಯವರ ತಾಯಿಬಾರ ಮೊಗವತೋರ ಪದ್ಯದ ಜೊತೆಗೆ ರಾಷ್ಟ್ರಕವಿ ಕುವೆಂಪುರವರ ಭಾರತ ಜನನಿಯ ತನುಜಾತೆ ಪದ್ಯವನ್ನು ಪೂರಕವಾಗಿ ಶಿಕ್ಷಕರು ಬೋಧಿಸಿದರೆ ಇದು ನಮಗೆ ಈ ವಿಧಾನವನ್ನು ತಿಳಿಸುತ್ತದೆ. ಸಮ್ಮಿಳಿತ ವಿಧಾನ. ಭಾಷೆ ಎಂದರೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸುವ ಸಾಧನ ಎಂದು ಹೇಳಿದವರು ಪ್ಲೇಟೋ. ಭಾಷಾ ಕೌಶಲ್ಯಗಳನ್ನು ಬೆಳೆಸುವುದು ಭಾಷಿಕ ಉದ್ದೇಶವಾಗಿದೆ. ಸಾಮಾನ್ಯ ಅರ್ಥದಲ್ಲಿ ಆಲಿಸುವಿಕೆ ಎಂದರೆ ಏನು? ಅದಕ್ಕೆ ಕೇಳುವಿಕೆ ಅಂತ ಕರಿತೀವಿ. ಅದರ ಆಲಿಸುವುದಂದರೆ ಉದ್ದೇಶಪೂರ್ವಕವಾಗಿ ಕೇಳಿಸಿಕೊಳ್ಳುವುದು ಅಂತ ಅರ್ಥ. ನಾಡು ನುಡಿ ಪರಂಪರೆಯ ಸಾಹಿತ್ಯಿಕ ಸಂಸ್ಕೃತಿಯ ಅರಿವನ್ನು ಮೂಡಿಸುವುದು ಯಾವುದರ ಉದ್ದೇಶ ಅಂತೇಳಿದರೆ ಅದು ಸಾಹಿತ್ಯಿಕ ಉದ್ದೇಶವಾಗಿದೆ. ಪಠ್ಯಕ್ರಮ ನಿರ್ಧರಿಸಿದ ಗುರಿಗಳನ್ನು, ಪಠ್ಯವಸ್ತು ಸೂಚಿಸಿದ ಮಾರ್ಗೋಪಾಯಗಳನ್ನು ಸಾಕಾರಗೊಳಿಸಲು ಒಂದು ನಿರ್ದಿಷ್ಟ ವಿಷಯದ ಪಠ್ಯಾಂಶಗಳನ್ನು ಒಳಗೊಂಡಂತಹ ಸಾಧನವನ್ನು ಏನಂತ ಕರೀತಾರೆ ಅಂದರೆ ಪಠ್ಯಪುಸ್ತಕ. ಸ್ನೇಹಿತರೆ, ಇದಾಗಿತ್ತು TET 2024ರ ಪತ್ರಿಕೆ 2ರ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತಹ 30 ಪ್ರಶ್ನೆಗಳ ಒಂದು ಸರಿ ಉತ್ತರಗಳ ವಿಶ್ಲೇಷಣೆ. ಮುಂದಿನ ಮತ್ತೊಂದು ವಿಷಯದೊಂದಿಗೆ ತಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೂ ಧನ್ಯವಾದಗಳು.